ಯಾರಾದರೂ ಬೈದರೆ ಆ ಬೈದದ್ರೊಳಗೆ ಏನು ಸಾರ ಇದೆ, ಏನು ನಾನು ತಪ್ಪಿದ್ದೇನೆ, ಏನನ್ನು ತಿದ್ದುಕೊಳ್ಳುವುದಕ್ಕೆ ಇವರು ಉಪದೇಶ ಮಾಡ್ತಾ ಇದ್ದಾರೆ, ಇದನ್ನು ತಿಳಿದುಕೊಳ್ಳಬೇಕೇ ಹೊರತು ಬೈದರು ಅಂತ ಅವರ ಮೇಲೆ ಕೋಪ ಮಾಡಿಕೊಳ್ಳೋದು. ಓಹ್, ಬೈತಾ ಇದ್ದಾರಾ, ನೋಡ್ಕೊಂಡು ಬಿಡ್ತೇನೆ, ಒಂದು ಮಾಡ್ತೀನಿ, ಇವರಿಗೆ ಸರಿಯಾಗಿ ಪಾಠ ಕಲಿಸ್ತೇನೆ ಅಂತ. ಏನಾಯ್ತು ಅದರಿಂದ? ಏನಾಗಲಿಲ್ಲ. ನಿನ್ನಲ್ಲಿರುವ ಕೊಳೆ, ಹೊಲಸು, ಕೊಳಚೆ ಅದನ್ನು ಚೆನ್ನಾಗಿ ಭದ್ರವಾಗಿ ರಕ್ಷಣೆ ಮಾಡಿಕೊಂಡಂತೆ ಆಯಿತು. ಅವರು ಬೈದು ತಿದ್ದಿ ತೀಡಿ ತಿಳಿ ಹೇಳಿ ನಿನ್ನಲ್ಲಿರುವ ದೋಷಗಳನ್ನು ಸ್ವಚ್ಛ ಮಾಡುವುದಕ್ಕೆ ಬಂದವರು. ನಾನೇನು ತಪ್ಪಿದ್ದಕ್ಕೆ ಇವರು ಬೈದಿದ್ದಾರೆ, ಅದನ್ನು ತಿದ್ದಿಕೊಳ್ಳೋಣ ಅನ್ನುವುದನ್ನು ಮಾತ್ರ ತಿಳಿದುಕೊಳ್ಳಬೇಕೇ ಹೊರತು ಅಕ್ಷರ ಶಬ್ದಗಳನ್ನು ಒಡೆದು ಹಿಂಜಿ ಜಗಳವನ್ನು ಬೆಳೆಸುವುದರಲ್ಲಿ, ಗೂಢದ್ವೇಷ ಮಾಡುವುದರಲ್ಲಿ ಅರ್ಥ ಇಲ್ಲ.